ಪ್ರಿಯ ವೀಕ್ಷಕರೇ, ಇಡೀ ಪ್ರಪಂಚದಾದ್ಯಂತ ಕೋವಿಡ್-19 ಎಲ್ಲರನ್ನ ಬಾಧಿಸ್ತಿದೆ. ಅತ್ಯಂತ ಶ್ರೀಮಂತ ದೇಶಗಳು ಅನ್ನಿಸ್ಕೊಳ್ಳೋಂಥ ದೇಶಗಳನ್ನು ಸೇರಿದಂತೆ ಅಭಿವೃದ್ಧಿ ಹೊಂದುತ್ತಿರೋಂಥ ಬಡ ರಾಷ್ಟ್ರಗಳು ಸೇರಿದಂತೆ ಎಲ್ಲರನ್ನ ಬಾಧನೆಗೆ ಒಳಗಾಗುವಂತೆ ಮಾಡಿದೆ. ಭಾರತದಲ್ಲಿ ನೋಡೋದಾದರೆ ಸರ್ಕಾರಗಳು ಒಂದು ವೈಜ್ಞಾನಿಕವಾದಂಥ ಲಾಕ್ಡೌನ್ನ ಮಾಡಿದ ಪರಿಣಾಮ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರು, ವಲಸೆ ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದ ಸಮುದಾಯಗಳು ಹಸುವಿನಿಂದ ನರಳುವಂತಾಗಿದೆ. ಅಂದರೆ ಸರ್ಕಾರದ ಹಲವು ಯೋಜನೆಗಳು ಈ ಜನರಿಗೆ ತಲುಪೇ ಇಲ್ಲ. ಬದಲಿಗೆ ಸಂಘ ಸಂಸ್ಥೆಗಳು, ಮುಖಂಡರುಗಳು ತಮ್ಮದೇ ಸ್ವಂತ ಖರ್ಚಿನಲ್ಲಿ ಈ ಬಡ ಜನರ ಹಸಿವನ್ನು ನೀಗಿಸ್ತಿದ್ದಾರೆ. ಸೊ ಈ ನೆಲೆ ಒಳಗಡೆ ವ್ಯಕ್ತಿಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮವೇ ಹಸುವಿನ ವಿರುದ್ಧ ಸೈನಿಕರು. ಈ ಹಸುವಿನ ವಿರುದ್ಧ ಸೈನಿಕರು ವಿಶೇಷ ಏನಪ್ಪ ಅಂತ ಅಂದರೆ, ಇವರು ಬಡ ಜನರು, ಹಲವಾರು ಅಸಂಘಟಿತ ಕಾರ್ಮಿಕರು, ವಲಸೆ ಕಾರ್ಮಿಕರ ಹಸಿವನ್ನು ನೀಗಿಸೋದ್ರಲ್ಲಿ ತಮ್ಮನ್ನು ಸಮರೋಪಾದಿಯಲ್ಲಿ ಸೈನಿಕರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಆ ಹಿನ್ನೆಲೆ ಒಳಗಡೆ ನಮ್ಮ ಜೊತೆ BSPಯ ರಾಜ್ಯಾಧ್ಯಕ್ಷರಾಗಿರೋಂಥ ಎಂ ಕೃಷ್ಣಮೂರ್ತಿಯವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಕೊರೋನಾ ರಾಜ್ಯಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಹರಡಿದೆ ಸರ್. ಈ ಹಿನ್ನೆಲೆ ಒಳಗಡೆ ಏನು ಅನಿಸುತ್ತೆ ಸರ್ ಈ ವಾತಾವರಣದ ಬಗ್ಗೆ, ಈ ಸರ್ಕಾರಗಳ ನಡವಳಿಕೆ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಚೀನಾದ ವುಹಾನ್ನಲ್ಲಿ ಪ್ರಾರಂಭ ಆದಂಥ ಏನು ಕೊರೋನಾ ಅಟ್ಟಹಾಸ ಇವತ್ತು ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳನ್ನು ತಲುಪಿಕೊಂಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ಹೆಚ್ಚು ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದು ಜಗತ್ತಿನ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಅಮೇರಿಕಾದಲ್ಲಿ. ಒಂದು ಹಂತಕ್ಕೆ 1 ಲಕ್ಷ ಹೊರಗೆ ಸಾವನ್ನು ಮುಟ್ಟುತ್ತೆ ಅಂತೇಳಿ 1 ತಿಂಗಳ ಹಿಂದೆಯೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಅವರ ಆವತ್ತಿನ ಹೇಳಿಕೆ ಇವತ್ತು ನಿಜ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇಟಲಿನಲ್ಲಿ, ಸ್ಪೇನ್ನಲ್ಲಿ, ಬ್ರಿಟನ್ನಲ್ಲಿ ಕೊರೋನಾ ಹೆಚ್ಚಿನ ರೀತಿಯ ಜನರನ್ನು ಬಲಿ ತಗೊಂಡಿದೆ. ಸೊ ಭಾರತ ಹಾಗೆ ನೋಡೋದಾದರೆ ಕೊರೋನಾ 1 ಲಕ್ಷವನ್ನು ದಾಟಿದ್ರೂ ಕೂಡ ಸಾವಿನ ಪ್ರಮಾಣ ಇನ್ನೂ ಕೂಡ ಕಡಿಮೆ ಇದೆ. ಏನು ಒಕ್ಕೂಟ ಸರ್ಕಾರ ಏನಿದೆ, ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಏನಿದೆ, ಇವತ್ತು ಕೊರೋನಾ ವ್ಯಾಪಕವಾಗಿ ಹರಡೋದ್ರಲ್ಲಿ ಕೇಂದ್ರ ಸರ್ಕಾರದ ಬಹುಪಾಲು ಕೊಡುಗೆ ಇದೆ. ಹಾಗೆಯೇ ಮಹಾರಾಷ್ಟ್ರದಂಥ ರಾಜ್ಯದಲ್ಲಿ ಇವತ್ತು 20,000 ಗಡಿ ದಾಟ್ತಾ ಇದೆ. ತಮಿಳುನಾಡು, ಗುಜರಾತ್ ಅದನ್ನು ಫಾಲೋ ಮಾಡ್ತಾ ಇವೆ. ಸೊ ಕರ್ನಾಟಕ ಕಂಪೇರ್ ಮಾಡಿದ್ರೆ ನಾವು ಇನ್ನೂ 1,200-300 ಗಡಿನಲ್ಲಿದ್ದೀವಿ. ಆ ಲೆಕ್ಕದಲ್ಲಿ ನೋಡೋದಾದರೆ, ಈ ಉಳಿದ ರಾಜ್ಯಗಳಿಗೆ ನೋಡೋದಾದರೆ ಕರ್ನಾಟಕದಲ್ಲಿ ಒಂದು ಹಂತದ ನಿಯಂತ್ರಣದಲ್ಲಿ ಕೊರೋನಾ ಇದೆ ಅಂತ ನಾವು ಅಂದ್ಕೊಬೋದು. ಆದರೆ ಈ ಎಚ್ಚರಿಕೆ ಸಾಲಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅಂದರೆ ನಿಮ್ಮ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸರಿಯಾದ ಒಂದು ಈ ಸಂದರ್ಭವನ್ನು ಸರಿಯಾಗಿ ನಿಭಾಯಿಸಿದೆ ಅನ್ನಂಗೆ ಭಾವಿಸ್ತೀರಾ ನೀವು? ಇಲ್ಲಿ ಕೇಂದ್ರ ಸರ್ಕಾರದ ದೊಡ್ಡ ವೈಫಲ್ಯ ಇದೆ. ಯಾವ ರೀತಿ? ಜನವರಿ 30ರಂದೇ ವಿಶ್ವ ಆರೋಗ್ಯ ಸಂಸ್ಥೆ ಕೊರೋನಾ ಒಂದು ಸಾಂಕ್ರಾಮಿಕ ರೋಗ ಅಂತೇಳಿ ಡಿಕ್ಲೇರ್ ಮಾಡ್ತು. ಸೊ ಯಾವಾಗ ಸಾಂಕ್ರಾಮಿಕ ರೋಗ ಅಂತ ಡಿಕ್ಲೇರ್ ಮಾಡ್ತೋ ಆ ಸಂದರ್ಭದಲ್ಲಿ ಅಗತ್ಯವಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ, ಹೇಗೆ ಅಂದರೆ ಚೈನಾದ ಪಕ್ಕದಲ್ಲಿ ಇರತಕ್ಕಂಥ ತೈವಾನ್ ಒಂದು ಪುಟ್ಟ ದೇಶ, ಚೈನಾದಿಂದ ಕೇವಲ 950 ಕಿಲೋಮೀಟರ್ ದೂರದಲ್ಲಿದೆ. ಯಾವಾಗ ಚೈನಾದಲ್ಲಿ ವುಹಾನ್ನಲ್ಲಿ ಕೊರೋನಾ ಹರಡ್ತಾ ಇದೆ ಅಂತ ಗೊತ್ತಾಯಿತೋ ತಕ್ಷಣ ಅವರು ಕೈಗೊಂಡ ಕ್ರಮ ಏನಪ್ಪ ಅಂತ ಹೇಳಿದ್ರೆ, ವಿದೇಶದಿಂದ ಬರ್ತಾ ಇದ್ದಂತಹ ಎಲ್ಲ ವಿಮಾನಗಳನ್ನು ತಪಾಸಣೆ ಮಾಡಿ ಪ್ರತಿಯೊಬ್ಬ ಪ್ರಯಾಣಿಕನನ್ನು ತಪಾಸಣೆಗೆ ಒಳಪಡಿಸಿ ಯಾರು ಶಂಕಿತರಿದ್ರೋ ಅಂಥವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಲಿಲ್ಲ, ಅವರು ಹಾಸ್ಪಿಟಲ್ ಕ್ವಾರಂಟೈನ್ ಮಾಡಿದ್ರು. ಅಂದರೆ ಅವ್ರನ್ನ ಮನೆಗೆ ಕಳಿಸೋದ್ರ ಬದಲು ಸರ್ಕಾರನೇ ಹಾಸ್ಪಿಟಲೈಸೇಷನ್ ಮಾಡಿ ಅಲ್ಲಿ ಅವ್ರಿಗೆ ಉತ್ತಮವಾದಂಥ ವ್ಯವಸ್ಥೆಯನ್ನು ಕೊಟ್ಟು ಇವತ್ತು ಇಡೀ ಜಗತ್ತಿನಲ್ಲಿ ಕೊರೋನಾ ನಿಯಂತ್ರಣದಲ್ಲಿ ಭಾಳ ಮುಖ್ಯವಾಗಿ ತೈವಾನ್ ಕೇವಲ 500 ಜನಕ್ಕೆ ಮಾತ್ರ ಕೊರೋನಾ ಬಾಧಿತರಾಗಿದ್ದರಲ್ಲಿ ಒಂದು 50-60 ಜನ ಮಾತ್ರ ಜೀವ ತೆತ್ತಿದ್ದಾರೆ. ಅಂದರೆ ಒಂದು ಪುಟ್ಟ ದೇಶ ತನ್ನ ಪ್ರಜೆಗಳ, ತನ್ನ ದೇಶದ ನಿವಾಸಿಗಳ ಆರೋಗ್ಯವನ್ನು, ಜೀವವನ್ನು ಕಾಪಾಡೋ ನಿಟ್ಟಿನಲ್ಲಿ ಎಷ್ಟು ತ್ವರಿತವಾದಂಥ ಕ್ರಮ ಕೈಗೊಳ್ಳುತ್ತೋ ಆ ಕ್ರಮವನ್ನು ಭಾರತದ ಸರ್ಕಾರ, ಅದರಲ್ಲೂ ನರೇಂದ್ರ ಮೋದಿ ಸರ್ಕಾರ ಅದರಲ್ಲಿ ಎಲ್ಲೋ ಎಡವಿತು ಮತ್ತು ನಿರ್ಲಕ್ಷ್ಯ ಮಾಡ್ತು ಅಂತ ನಾನು ಹೇಳ್ತೀನಿ. ಸೊ ಕರ್ನಾಟಕಕ್ಕೆ ಬರೋದಾದರೆ, ಕರ್ನಾಟಕ ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆ ಇರುವಾಗ ಯಾವುದೇ ಒಂದು ರಾಜ್ಯ ಇಂಡಿಪೆಂಡೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾಳ ವಿವೇಕಯುತವಾಗಿ ಈ ರೋಗ ನಿಯಂತ್ರಣವನ್ನು ಕರ್ನಾಟಕದ ಒಂದು ರಾಜ್ಯ, ಅದರಲ್ಲೂ ಕೇರಳ ಮಾಡಿದೆ.
ಕೇರಳದ ಪಕ್ಕದಲ್ಲೇ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕದಲ್ಲೂ ಕೂಡ ಪ್ರಾರಂಭದಲ್ಲಿ 3ನೇ ಸ್ಥಾನದಲ್ಲಿತ್ತು, ಇವತ್ತು 10-11ನೇ ಸ್ಥಾನದಲ್ಲಿದೆ. ಅಂದರೆ ಇಲ್ಲಿ ಸರ್ಕಾರ ಮತ್ತು ಸರ್ಕಾರ ಜೊತೆಗೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು, ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ನೌಕರರು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರಿಂದ ನಮ್ಮಲ್ಲಿ ಸೋಂಕಿತರ ಸಂಖ್ಯೆ ಮತ್ತು ಜೀವವನ್ನು ಕಳ್ಕೊಂಡಿರೋ ಸಂಖ್ಯೆ ಅನ್ಯ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಹೋಲಿಸೋದಾದರೆ ಬಹುಶಃ ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೈಗೊಂಡಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳದೇ ಇರೋದು ಇವತ್ತು ಕೊರೋನಾ 1 ಲಕ್ಷದ ಗಡಿ ದಾಟಲಿಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರವೂ ಕೂಡ ಕರ್ನಾಟಕ, ಗುಜರಾತ್, ದೆಹಲಿಯು ಭಾಳ ಚೆನ್ನಾಗಿ ನಿಭಾಯಿಸ್ತಿವೆ ಅನ್ನೋದನ್ನು ಹೇಳ್ತಿದ್ದಾರೆ. ಆದರೆ ಕೇರಳದ ಬಗ್ಗೆ ಎಲ್ಲೂ ಮಾತಾಡ್ತಿಲ್ಲ. ಅದು BJP ಮತ್ತು ಕೇಂದ್ರ ಸರ್ಕಾರದ ಒಂದು ಏನು ಹೇಳಬೇಕು ತಾರತಮ್ಯ ಅಥವಾ ಮಲತಾಯಿ ಧೋರಣೆ ಅಂತ. ಯಾಕೆಂದರೆ ಕೇರಳದಲ್ಲಿ ಕಾಂಗ್ರೆಸ್ BJP ಥರ ಸರ್ಕಾರ ಇದೆ, ಕಮ್ಯುನಿಸ್ಟ್ ಸರ್ಕಾರ ಇದೆ. ಸೊ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಕೇರಳ ಒಂದು ವಿಶೇಷವಾದಂಥ ರಾಜ್ಯ. ಯಾಕೆಂದರೆ ಅಲ್ಲಿ ಮೋರ್ ದೆನ್ 97% ಲಿಟ್ರಸಿ ರೇಟ್ ಇದೆ, ಜನ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇಡೀ ದೇಶದಲ್ಲಿ 2017ರಲ್ಲಿ ನಿಫಾ ವೈರಸ್ ಕೇರಳದಲ್ಲಿ ಹಲವಾರು ಆತಂಕವನ್ನು ಸೃಷ್ಟಿ ಮಾಡಿತ್ತು. ನಿಫಾ ವೈರಸ್ ಅಲ್ಲಿ ಬಾಧಿಸಿದ್ರಿಂದ ಅಲ್ಲಿ ಆವತ್ತು ಅನೇಕ ಜನ ಪ್ರಾಣ ಕಳ್ಕೊಂಡಿದ್ರು. ಆ ನಿಫಾ ವೈರಸ್ಸನ್ನು ನಿಭಾಯಿಸಿದಂಥ ಒಂದು ಅನುಭವ ಕೇರಳಕ್ಕೆ ಇದ್ದಿದ್ದರಿಂದ ಸೊ ಅದರ ಆಧಾರದ ಮೇಲೆ ತಕ್ಷಣ ಅವರು ರೋಗ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡರು. 20,000 ಕೋಟಿ ರೂಪಾಯಿಗಳನ್ನ ನಾವು ತೊಡಗಿಸ್ತೀವಿ ಅಂಥೇಳಿ ಘೋಷಣೆ ಮಾಡಿ ಅದಕ್ಕೆ ತಕ್ಕಂತೆ ಕೆಲಸ ಕೂಡ ಮಾಡಿದ್ದಾರೆ. ಸೊ ಈ ಎಲ್ಲ ಕಾರಣದಿಂದ ಕೇರಳದಲ್ಲಿ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಇಡೀ ದೇಶದ ಒಕ್ಕೂಟ ಸರ್ಕಾರ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೇರಳ ಅಂತ ಒಂದು ಪುಟ್ಟ ರಾಜ್ಯ 20,000 ಕೋಟಿ ರೂಪಾಯಿಗಳನ್ನು ಕೊರೋನಾ ನಿಯಂತ್ರಣಕ್ಕೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 15,000 ಕೋಟಿ ಹಣವನ್ನು ಮಾತ್ರ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ರು. ಅಂದರೆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಿದ್ದಂಥ ಕಾಳಜಿ, ದೂರದೃಷ್ಟಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಇರಲಿಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಮತ್ತು ಏನು ತಿಕ್ಕಿ ಪಾಪ್ಯುಲೇಷನ್ ಇದೆ ಇಲ್ಲಿ ಕಂಪೇರ್ ಟು ಎನಿ ಅದರ್ ಕಂಟ್ರಿ, ನಮ್ಮದು ಭಾಳ ಸ್ಕ್ವೇರ್ ಮೀಟರ್ನಲ್ಲಿ ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಜನವಸತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಸೊ ಕ್ವಾರಂಟೈನ್ ಮನೆಯಲ್ಲೇ ಇರಬೇಕು, ಜನತಾ ಕರ್ಫ್ಯೂ ಮಾಡಿದ್ರು, ಯಾವುದು ಜಾಗಟೆ ಬಡಿಸಿದ್ರು, ಇನ್ಯಾವುದು ದೀಪ ಹಚ್ಚಿಸಿದ್ರು, ಚಪ್ಪಾಳೆ ಬಡಿಸಿದ್ರು. ಈ ಥರದ್ದು ಇದು ಒಂಥರ ಜನರಲ್ಲಿ ಹರಡದಂಗೆ ತಡೆಗಟ್ಟಂಥ ಬಹುಮುಖ್ಯವಾದಂಥ ನಿರ್ಧಾರವನ್ನೇ ತಗೊಂಡು ಅನ್ನಂಗೆ ಅನ್ಸುತ್ತಾ ನಿಮಗೆ? BJP ಮತ್ತು ನರೇಂದ್ರ ಮೋದಿ ಗಿಮಿಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಅವರು ಜನರನ್ನು ವಾಸ್ತವ ಸ್ಥಿತಿಯಿಂದ ಆಚೆ ಕರ್ಕೊಂಬಂದು ಭ್ರಮೆನಲ್ಲಿ ತೇಲಾಡಿಸ್ತಕ್ಕಂಥ ವ್ಯವಸ್ಥಿತವಾದಂಥ ತಂತ್ರಗಾರಿಕೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ. ಈಗ ದೀಪ ಹಚ್ಚಿದ್ದಾಗಲಿ, ಚಪ್ಪಾಳೆ ತಟ್ಟಿದ್ದಾಗಲಿ, ಅಥವಾ ಒಂದು ದಿನದ ಜನತಾ ಕರ್ಫ್ಯೂ ಮಾಡಿದ್ದಾಗಲಿ, ಅಥವಾ 21 ದಿನ ಮೊದಲನೇ ಲಾಕ್ಡೌನ್ನ ಘೋಷಣೆ ಮಾಡಿದ್ದಾಗಲಿ, ಇದು ಯಾವುದು ಕೂಡ ಯೋಜಿತವಲ್ಲದಂತ, ತಯಾರಿ ಇಲ್ಲದೇ ಮಾಡಿದಂಥದ್ದು. ಇವರ ಅವಿವೇಕತನದಿಂದ ಕೇಂದ್ರ ಸರ್ಕಾರದ ನೀತಿ ನಿರೂಪಕರು, ನರೇಂದ್ರ ಮೋದಿಯವರ ಸಲಹೆಗಾರರು ಮತ್ತು ನರೇಂದ್ರ ಮೋದಿ ಇವರ ಅವಿವೇಕತನದಿಂದ ಇವತ್ತು 1 ಲಕ್ಷ ಗಡಿ ದಾಟಿದೆ. ಚಪ್ಪಾಳೆ ಬಡಿದಿದ್ದು ಕೂಡ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿ. ಹಾಗೆ ದೀಪ ಬೆಳಗಿದ್ದು ಕೂಡ ಅವರು ಲಾಕ್ಡೌನ್ ಘೋಷಣೆ ಮಾಡಿದಂಥ ಸಂದರ್ಭ ಹೆಂಗಿತ್ತಂತಂದರೆ ಕೊರೋನಾವನ್ನು ವೈಜ್ಞಾನಿಕವಾಗಿ ನಾವು ಹೇಗೆ ನಿಯಂತ್ರಣ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಪ್ರಜ್ಞೆನೇ ಇರಲಿಲ್ಲ ಅವರಿಗೆ. ಆದರೆ ನಿಮ್ಮ ಪಕ್ಷ ಆಗಲಿ, ರಾಜ್ಯದಲ್ಲಾಗಲಿ, ಕೇಂದ್ರದಲ್ಲಾಗಲಿ ಈ ವಿಚಾರದ ಬಗ್ಗೆ ಒಂದು ಕನಿಷ್ಠ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ, ಅಥವಾ ಯಾವ ಥರದ್ದು ನಡ್ಕೊಬೇಕು, ಯಾವ ಥರದ್ದು ಸರ್ಕಾರಕ್ಕೆ ಒಂದು ಒತ್ತಡ ಹಾಕಂಥದ್ದು ಯಾವ ಕಾರ್ಯವಿಧಾನವೂ ಇದ್ದಿರಲಿಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ಬೋದು, ರಾಜ್ಯ ಅಧ್ಯಕ್ಷರಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ವಿರೋಧ ವ್ಯಕ್ತಪಡಿಸುವಂಥ ಅಥವಾ ಜನರ ವಿಚಾರವಾಗಿ ಜನರ ಒಂದು ಏನು ಬಾಧಿಸ್ತಿದ್ದಾರೆ, ಜನರು ಏನು ಫೀಲ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳಿಕೆ ಆಗಲಿ ಅಥವಾ ಅವ್ರನ್ನ ಭೇಟಿಯಾಗಿ ಸರ್ಕಾರವನ್ನು ಒತ್ತಾಯಿಸಿದ್ದಾಗಲಿ ಎಲ್ಲೂ ಕಂಡು ಬರೋದಿಲ್ಲ. ಎಲ್ಲ ಒಂಥರ ವಿರೋಧ ಪಕ್ಷವಾಗಿಯೂ ಎಲ್ಲ ವಿರೋಧ ಪಕ್ಷಗಳು ಇಂಡಿಯಾದೊಳಗಡೆ ಒಂದು ಫೇಲ್ಯೂರ್ ಅನ್ನಂಗೆ ಅನ್ಸೋದಿಲ್ವಾ? ಕೊರೋನಾಗೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ನಡವಳಿಕೆಯನ್ನು ಖಂಡಿತವಾಗ್ಲೂ ಖಂಡಿಸಿವೆ. ಅದರಲ್ಲಿ ಬಹಳ ಎಷ್ಟು ಜನರ ಪರವಾಗಿ ಮಾತಾಡಬೇಕು ಅಷ್ಟು ಮಾತಾಡಲಿಲ್ಲ. ಇಲ್ಲಿ ಒಂದು ಇಡೀ ದೇಶದಲ್ಲಿ ಒಂದು ವ್ಯವಸ್ಥೆ, ಆಡಳಿತ ಪಕ್ಷ
ಫೇಲ್ಯೂರ್ ಆಗಿದೆ ಕರೋನಾ ವಿಚಾರವನ್ನು ಒಂದು ನಿಭಾಯಿಸೋದ್ರಲ್ಲಿ. ಅದೇ ಸಂದರ್ಭದಲ್ಲಿ ಅದನ್ನು ಎಚ್ಚರಿಸುವ ಕೆಲಸದಲ್ಲೂ ಸಹ ವಿರೋಧ ಪಕ್ಷಗಳು, ಅದರಲ್ಲೂ ರಾಷ್ಟ್ರೀಯ ಪಕ್ಷ ಅಂತ ಅನ್ನಿಸ್ಕೊಳ್ಳಂತ BSPನೂ ಸಹ ಸರ್ಕಾರಕ್ಕೆ ಒಂದು ಒತ್ತಡವನ್ನು ಏರುವ, ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಂತ ವಿಚಾರದಲ್ಲೂ ಫೇಲ್ಯೂರ್ ಆಗಿದೆ ಅಲ್ವಾ ಸರ್? ಇದನ್ನು ನಾನು ಒಪ್ಪೋದಿಲ್ಲ. ಬಹುಜನ್ ಸಮಾಜ್ ಪಾರ್ಟಿ ಯಾವ ರಾಜ್ಯದಲ್ಲೂ ಅಧಿಕಾರದಲ್ಲಿಲ್ಲ. ಸೊ ಅಟ್ ದಿ ಸೇಮ್ ಟೈಮ್ ದೇಶದ ಯಾವುದೇ ಸಮಸ್ಯೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಅಥವಾ ಸರ್ಕಾರದ ನಡೆಯನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬೆಹನ್ ಕುಮಾರಿ ಮಾಯಾವತಿಜಿಯವರು. ಸೊ ನಮ್ಮ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಆರೋಪ ಮಾಡಬೇಕಾಗಿದೆ ಏನಂತ ಹೇಳಿದ್ರೆ, ಭಾರತದ ಬಹುತೇಕ ಮಾಧ್ಯಮಗಳು, ಎಲ್ಲ ಅಂತ ನಾನು ಹೇಳಲ್ಲ, ಆದರೆ 90% ಮಾಧ್ಯಮಗಳು ಇವತ್ತು ಆಳುವ ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ವಿರೋಧ ಪಕ್ಷಗಳ ಧ್ವನಿಯನ್ನು ಮಾಧ್ಯಮಗಳ ಮುಖಾಂತರ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ನನ್ನ ನೇರವಾದಂಥ ಆರೋಪ. ಮತ್ತು ಎಲ್ಲೋ ಒಂದು ಕಡೆ ಇಡೀ ಮಾಧ್ಯಮ ರಂಗವನ್ನು ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮಗೆ ಇವತ್ತು ಗೊತ್ತಾಗ್ತಾ ಇದೆ. ಸೊ ಬಹುಜನ್ ಸಮಾಜ್ ಪಾರ್ಟಿ ಈ ಕೊರೋನಾಗೆ ಸಂಬಂಧಪಟ್ಟಂಗೆ ಮೊಟ್ಟ ಮೊದಲ ಬಾರಿಗೆ ಈ ಲಾಕ್ಡೌನ್ ಏನು ಜನತಾ ಕರ್ಫ್ಯೂ ಏನು ಘೋಷಣೆ ಮಾಡಿದ್ರು, ಅಥವಾ ಪೂರ್ವ ನಿಯೋಜಿತ ಅಲ್ಲದ ಯೋಜನಾಬದ್ಧತೆ ಇಲ್ಲದ ಏನು ಲಾಕ್ಡೌನ್ 21 ದಿನಗಳ ಲಾಕ್ಡೌನನ್ನು ಘೋಷಣೆ ಮಾಡಿದ್ರು, ಆ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ವಲಸೆ ಕಾರ್ಮಿಕರ ಸಮಸ್ಯೆಯನ್ನು ಗಟ್ಟಿ ಧ್ವನಿನಲ್ಲಿ ಹೇಳಿದಂಥದ್ದು ಬಹುಜನ್ ಸಮಾಜ್ ಪಾರ್ಟಿ. ಸೊ ಹಾಗಾಗಿ ವಿರೋಧ ಪಕ್ಷಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ನಾವು ಯಾವುದೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿದ್ರು ನಾವು ಆ್ಯಕ್ಟಿವ್ ಆಗಿ ಬಹುಜನ್ ಸಮಾಜ್ ಪಾರ್ಟಿ ಕೆಲಸ ಮಾಡ್ತಾ ಇದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಲಾಕ್ಡೌನ್ ಘೋಷಣೆ ಮಾಡಿದ ತಕ್ಷಣ ಇದು ಪೂರ್ವ ನಿಯೋಜಿತ ಅಲ್ಲ, ಇದು ಯೋಜನಾಬದ್ಧ ಅಲ್ಲ. ಸೊ ಇಂಥ ಏನು ತಪ್ಪು ಲಾಕ್ಡೌನಿಂದಾಗಿ ಕೋಟ್ಯಾಂತರ ಜನ ವಲಸೆ ಕಾರ್ಮಿಕರು ಬೀದಿಗೆ ಬರ್ತಾರೆ, ಮೊದಲು ಅವರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಕೂಡ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಮಟ್ಟದಲ್ಲಿ ಅಕ್ಕ ಮಾಯಾವತಿಯವರು ಮಾಡಿದ್ರು, ರಾಜ್ಯ ಮಟ್ಟದಲ್ಲಿ ನಾನು ಕೂಡ ಮಾಡಿದ್ದೀನಿ. ಮಾಧ್ಯಮ ಜಗತ್ತು ಇವತ್ತು ಕೇಂದ್ರ ಸರ್ಕಾರದ ಅಥವಾ ನೇರವಾಗಿ RSS ಅಥವಾ BJPಯ ಅಥವಾ ಬಂಡವಾಳಶಾಹಿಗಳ ನಿಯಂತ್ರಣದಲ್ಲಿದೆ ಅಂತ ನಾನಂತೂ ಅಂದ್ಕೊಳ್ತಾ ಇದ್ದೀನಿ. ಸೊ ಆ ಕಾರಣಕ್ಕೆ ಯಾವ ಮಟ್ಟದಲ್ಲಿ ವಿರೋಧ ಪಕ್ಷಗಳ ಧ್ವನಿಯನ್ನು ಜನರಿಗೆ ತಲುಪಿಸ್ಬೇಕಾಗಿತ್ತು ಅಲ್ಲಿ ಮಾಧ್ಯಮಗಳ ಫೇಲ್ಯೂರ್ ಇದೆ. ಅಂದರೆ ಓವರಾಲ್ ನಿಮ್ಮ ಆ್ಯಕ್ಟಿವ್ ಚೆನ್ನಾಗಿ ನೀವು ನಿಭಾಯಿಸಿದಿರಿ, ಸರ್ಕಾರಕ್ಕೆ ಒತ್ತಡ ಹಾಕಿದಿರಿ, ಮಾಧ್ಯಮಗಳು ನಿಮ್ಮನ್ನು ಗಮನಿಸಿ ಸುದ್ದಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋಕ್ಕೆ ನೀವು ಹೇಳ್ತಿದ್ದೀರಿ. ನೋ ಅದು ನಾನು ಹೇಳ್ತಾ ಇರೋದು, ಈ ಏನು ಕೇಂದ್ರ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಾಮಾನ್ಯ ಜನರು ಈ ಲಾಕ್ಡೌನಿಂದಾಗಿ ಏನು ತೊಂದರೆ ಅನುಭವಿಸ್ತಾ ಇದ್ದಾರೋ ಅಥವಾ ಕೊರೋನಾಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅದು ಕೈಗೊಂಡಿಲ್ಲ, ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಬಹುಜನ್ ಸಮಾಜ್ ಪಾರ್ಟಿಯನ್ನು ಒಳಗೊಂಡಂಗೆ ಅನೇಕ ವಿರೋಧ ಪಕ್ಷಗಳು ಮಾಡಿವೆ. ಆದರೆ ಯಾವ ವಿರೋಧದ ಧ್ವನಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾಗಿತ್ತೋ ಅಲ್ಲಿ ಆ ವಾಹಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಿಲ್ಲ. ಸೊ ನಿಮಗೆ ಗೊತ್ತಿರಲಿ, ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ನಾಟ್ ಓನ್ಲಿ ಬಹುಜನ್ ಸಮಾಜ್ ಪಾರ್ಟಿ, ಎಲ್ಲ ಪಾರ್ಟಿಗಳು ಕೂಡ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಬೀದಿಗಿಳಿದು ತಮ್ಮ ಕೈಲಾದಂಥ ಸಹಕಾರವನ್ನು ಜನರಿಗೆ ಮಾಡಿವೆ. ಹಸಿವಿನಿಂದ ನಡ್ಕೊಂಡು ಹೋಗ್ತಾ ಇದ್ದಂಥವ್ರಿಗೆ ಊಟ ಒದಗಿಸ್ತಕ್ಕಂಥದ್ದು, ಮತ್ತು ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೆ ನೆಲೆ ಒದಗಿಸ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಮಾಡಿದ್ದೀವಿ. ಆದರೆ ವಿರೋಧ ಪಕ್ಷಗಳಿಗಿಂತ ಆಳುವ ಸರ್ಕಾರ ಮಾಡಬೇಕಾದಂಥ ಕೆಲಸಗಳು ಭಾಳ ದೊಡ್ಡದಿರುತ್ತೆ. ದುರಂತ ಏನಂದರೆ ಯಾವ ರಾಜ್ಯ ಸರ್ಕಾರವೂ ಕೂಡ ಸುಮಾರು 10ರಿಂದ 16 ಕೋಟಿ ಜನ ಬೀದಿನಲ್ಲಿದ್ದರು ವಲಸೆ ಕಾರ್ಮಿಕರು. ಆ ವಲಸೆ ಕಾರ್ಮಿಕರನ್ನು ಸೂಕ್ತವಾಗಿ ಅವ್ರಿಗೆ ಮನೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನಾಗಲಿ ಅವರ ಬದುಕನ್ನು ಗಮನದಲ್ಲಿಟ್ಕೊಂಡು ಏನು ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತೋ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಲಾಕ್ಡೌನ್ ಕೋಟಿ ಜನರ ಬದುಕಿಗೆ ಬೆಂಕಿ ಇಟ್ಟಿದೆ, ಬದುಕನ್ನು ಕಿತ್ಕೊಂಡಿದೆ. ಓಕೆ ಸರ್, ಅದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿರೋಂಥ ಡಾಕ್ಟರ್ಗಳು, ನರ್ಸಸ್ಸು, ಆಂಬ್ಯುಲೆನ್ಸು ಮತ್ತು ಸ್ಥಳೀಯ ಸರ್ಕಾರಿ ನೌಕರರು, ಈ ಥರದವರು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಇವರ ಓವರಾಲ್ ಇವರ ಕಾರ್ಯವಿಧಾನ ಇದ್ರ ಬಗ್ಗೆ ನಿಮ್ಗೇನು ತೃಪ್ತಿ ಅನಿಸುತ್ತಾ, ಏನು ಅನಿಸುತ್ತೆ ಸರ್? ಮೊಟ್ಟ ಮೊದಲನೇದಾಗಿ ಕೊರೋನಾ ವಾರಿಯರ್ಸ್ ಅಂತ ಕರೀತಕ್ಕಂಥ ವೈದ್ಯರಿಗೆ, ನರ್ಸ್ಗಳಿಗೆ, ಲ್ಯಾಬ್ ಟೆಕ್ನಿಷಿಯನ್ ಸ್ಟಾಫ್ಗೆ, ನಾನ್ ಕ್ಲಿನಿಕಲ್ ಸ್ಟಾಫ್ಗೆ
ಆಂಬ್ಯುಲೆನ್ಸ್ ವರ್ಕರ್ಸ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಸಂಬಂಧ ದುಡಿತಾ ಇರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ಕೊರೋನಾಗೆ ಪರೀಕ್ಷಾ ಕಿಟ್ಗಳನ್ನೇ ಕೊಟ್ಟಿರಲಿಲ್ಲ. ಒಬ್ಬ ವ್ಯಕ್ತಿಗೆ ಕೊರೋನಾ ಇದೆಯಾ ಇಲ್ವಾ ಅಂತ ದೃಢಪಡಿಸ್ಲಿಕ್ಕೆ ಬೇಕಾದಂಥ ಟೆಸ್ಟ್ ಕಿಟ್ಗಳನ್ನೇ ಕೊಟ್ಟಿರಲಿಲ್ಲ. ಮತ್ತು ಈ ಕೊರೋನಾ ಎಷ್ಟು ಭಯಂಕರ ಅಂತ ಹೇಳಿದ್ರೆ ತನ್ನ ಹತ್ರಕ್ಕೆ ಬಂದಂಥ ಡಾಕ್ಟರ್ ಇರ್ಬೋದು, ನರ್ಸ್ಗಳಿರ್ಬೋದು, ಅಥವಾ ಕುಟುಂಬದ ಸದಸ್ಯರು ಯಾರಿಗೆ ಬೇಕಾದರೂ ಅದು ಇಮಿಡಿಯೇಟಾಗಿ ತಗುಲೋ ಸಾಧ್ಯತೆ ಇತ್ತು. ಅಂಥ ಸಂದರ್ಭದಲ್ಲಿ PPE ಕಿಟ್, ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಏನಿದೆ ಅದು ಕೂಡ ಇರಲಿಲ್ಲ. ಇದು ಯಾವುದೂ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗನ್ನು ಲೆಕ್ಕಿಸ್ದೇ ಈ ಕೊರೋನಾ ವಾರಿಯರ್ಸ್ ಅಂತ ನಾವೇನು ಕರಿತೀವಿ ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು. ದೇಶಾದ್ಯಂತ ಸುಮಾರು 100ಕ್ಕಿಂತ ಹೆಚ್ಚು ಜನ ಡಾಕ್ಟರ್ಸು, ನರ್ಸ್ಗಳು, ಇತರೆ ಏನು ಆರೋಗ್ಯ ಇಲಾಖೆಗೆ ಪೊಲೀಸ್ನವರು ಆ ಕೊರೋನಾ ರೋಗಿಗಳಿದ್ದಂಥ ಜಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪೊಲೀಸರು ಕೂಡ ಕೊರೋನಾವನ್ನು ಅಂಟಿಸ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಡಿಯಾದಲ್ಲಿ. ಸೊ ಈ ರೀತಿ ತಮ್ಮ ಜೀವಕ್ಕೆ ತೊಂದರೆ ಇದ್ದರೂ, ಅಪಾಯ ಇದ್ದರೂ ಕೂಡ ಅದನ್ನು ಲೆಕ್ಕಿಸ್ದೇ ಕೆಲಸ ಮಾಡಿದ್ದಾರೆ. ಆದರೆ ಯಾವ ಸರ್ಕಾರ ಈ ಕೊರೋನಾ ವಾರಿಯರ್ಸ್ನ ಕಾಪಾಡಬೇಕಿತ್ತು, ರೋಗಿಗಳನ್ನು ಎಷ್ಟು ಕಾಪಾಡೋದು ಇಂಪಾರ್ಟೆಂಟು, ಕೊರೋನಾ ವಾರಿಯರ್ಸ್ ರಕ್ಷಣೆ ಕೂಡ ಭಾಳ ಇಂಪಾರ್ಟೆಂಟ್. ಆದರೆ ಅವರ ಜೀವವನ್ನು ಕೂಡ ಅಪಾಯಕ್ಕೆ ಒಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಕನಿಷ್ಠ ಮಾಸ್ಕ್ ತಲುಪಿಸಿರಲಿಲ್ಲ. ಕನಿಷ್ಠ ಮಾಸ್ಕ್, ಬೇರೆ ಏನೂ ಬೇಕಾಗಿಲ್ಲ. ಮೊದಲನೇ ಹಂತದಲ್ಲಿ ಮಾಸ್ಕ್, ಸ್ಯಾನಿಟೈಸರ್ಸು, PPE ಕಿಟ್ಟು, ಟೆಸ್ಟ್ ಕಿಟ್ಟು, ಇದು ಯಾವುದೂ ಇಲ್ಲದೇ ನಿಯರ್ಲಿ 1 ಮಂತ್, 1 ತಿಂಗಳು ಕೊರೋನಾ ವಾರಿಯರ್ಸ್ ಕೆಲಸ ಮಾಡಿದ್ದಾರೆ. ಇದು ಏನಾದರೂ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ ನೇರ ಹೊಣೆಗಾರಿಕೆ ಅದು. ಓಕೆ ಸರ್, ಈ ಕೊರೋನಾ ಈ ಸಂಕಷ್ಟ ಕಾಲದಲ್ಲಿ ಏನು ನಿಮ್ಮ ಪಕ್ಷದ ಪ್ಲಾನಿಂಗ್ ಸರ್? ದೇಶದ್ದು ಮತ್ತು ರಾಜ್ಯದ್ದು ಏನು ಪ್ಲಾನಿಂಗ್ ಮಾಡಿದ್ರಿ? ಬಹುಜನ್ ಸಮಾಜ್ ಪಾರ್ಟಿ ಮೊದಲನೇದಾಗಿ ಜನರನ್ನ ಈ ಕೊರೋನಾ ಮುಕ್ತ ಆಗಬೇಕು, ಅವರು ಕೊರೋನಾದಿಂದ ಭಯದಿಂದ ಆಚೆ ಬರಬೇಕು, ಅದು ಮೊದಲನೇ ಆದ್ಯತೆ. ಎರಡನೇದು ಬಹಳ ಮುಖ್ಯವಾಗಿ ಇಡೀ ದೇಶಾದ್ಯಂತ ನಿಮಗೆ ಗೊತ್ತಿದೆ 46 ಕೋಟಿ ಜನ ಕಾರ್ಮಿಕರಿದ್ದಾರೆ. ಆ 46 ಕೋಟಿನಲ್ಲಿ ಸರ್ಕಾರನೇ ಅಧಿಕೃತವಾಗಿ ಒಪ್ಕೊಳ್ಳತಕ್ಕಂಥದ್ದು 13.5 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತೇಳಿ. 13.5 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಯರ್ಲಿ ಒಂದು 50-60 ಕೋಟಿ ಜನರ ಕುಟುಂಬಗಳು ಬೀದಿಗೆ ಬೀಳೋಂಥ ಒಂದು ಸಂದರ್ಭ ಎದುರಾಗಿದೆ. ಸೊ ಹಾಗಾಗಿ ಆ ವಲಸೆ ಕಾರ್ಮಿಕರು ಇವರು 13.5 ಕೋಟಿ ಅಂತ ಸರ್ಕಾರ ಏನು ಹೇಳ್ತಾ ಇದೆ ಅದು ಬಹುಶಃ ರೆಕಗ್ನೈಸ್ಡ್ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರಲ್ಲ ಅವ್ರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಗಮನ ಹರಿಸಿಲ್ಲ. ಇವತ್ತಿಗೂ ಕೂಡ ಅನೇಕ ರಾಜ್ಯಗಳ ರಸ್ತೆಗಳಲ್ಲಿ ಮಹಿಳೆಯರು, ಗರ್ಭಿಣಿಯರು, ಮಕ್ಕಳು, ವಯಸ್ಸಾದಂಥ ಮುದುಕರು ಅನ್ನೋದಲ್ಲದೆ ಅನೇಕ ನಡ್ಕೊಂಡು ಹೋಗ್ತಾ ಜೀವ ಬಿಟ್ಟಿರೋದನ್ನ ನಾವು ಕಾಣಿಸ್ತಾ ಇದ್ದೀವಿ. ಮೋರ್ ದೆನ್ 400-500 ಪೀಪಲ್ ಈ ಏನು ಕಾರ್ಮಿಕರು ಜೀವ ಕೊಟ್ಟಿದ್ದಾರೆ, ಜೀವ ತೆತ್ತಿದ್ದಾರೆ. ಅದು ರೈಲ್ವೆಗೆ, ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ನಲ್ಲಿ ರೈಲ್ವೆಗೆ ಸಿಲುಕಿದ್ದಾಗಿರ್ಬೋದು. ಅನೇಕ ಜನ ಇವತ್ತು ಕೊರೋನಾ ಅಲ್ಲದ ಕಾರಣಕ್ಕೆ ಲಾಕ್ಡೌನಿಂದಾಗಿ ಜೀವ ಕಳ್ಕೊಂಡಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಏನು ಕೇಂದ್ರ ಸರ್ಕಾರದ ವೈಫಲ್ಯ ಇದೆಯೋ, ರಾಜ್ಯ ಸರ್ಕಾರಗಳ ವೈಫಲ್ಯ ಇದೆಯೋ, ಆ ವೈಫಲ್ಯಗಳ ಸಂದರ್ಭದಲ್ಲಿ ಸೂಕ್ತ ಅವ್ರಿಗೆ ಆಹಾರ ಧಾನ್ಯ ಒದಗಿಸೋದಾಗಲಿ, ಆಹಾರವನ್ನು ಒದಗಿಸೋವಂಥ ಕೆಲಸನೂ ಕೂಡ ಎಲ್ಲ ಕಾರ್ಯಕರ್ತರು, ಎಲ್ಲ ಬಹುತೇಕ ರಾಜ್ಯ ಸಮಿತಿಗಳು ಮಾಡಿವೆ, ತಮ್ಮ ಕೈಲಾದಷ್ಟು ಸಹಾಯ ಮಾಡಿದೆ. ಅಕ್ಕ ಮಾಯಾವತಿಯವರು ಪಂಜಾಬ್ನ ಲುಧಿಯಾನದಿಂದ ಉತ್ತರ ಪ್ರದೇಶಕ್ಕೆ 2 ಟ್ರೈನು ಕೂಡ ಪಕ್ಷದ ವತಿಯಿಂದ ಬುಕ್ ಮಾಡಿಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದರು, ನಿಮಗೆ ವಲಸೆ ಕಾರ್ಮಿಕರನ್ನು ಅವರವರ ರಾಜ್ಯಗಳಿಗೆ ತಲುಪಿಸ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಭರಿಸಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಅಕ್ಕ ಮಾಯಾವತಿಯವರು ಕೂಡ ಘೋಷಣೆ ಮಾಡಿದರು. ಸೊ ಬಹುಜನ್ ಸಮಾಜ್ ಪಾರ್ಟಿ ಈ ಕೊರೋನಾ ಸಂದರ್ಭದಲ್ಲಿ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿದೆ. BSP ಪಕ್ಷದ ರಾಜ್ಯ ಮತ್ತು ರಾಷ್ಟ್ರದ ಘಟಕಗಳ ನಿರ್ದಿಷ್ಟ ಪ್ಲಾನಿಂಗ್ ಏನು ಸರ್? ಇದರಲ್ಲಿ ವಲಸೆ ಕಾರ್ಮಿಕರಿದ್ದಾರೆ, ದೊಡ್ಡ ಸರ್ಕಾರನೇ ಹೇಳೋಂಥ ದೊಡ್ಡ ಸಂಖ್ಯೆಯಲ್ಲಿರೋಂಥ ಕೆಲಸ ಕಳ್ಕೊಂಡಂಥ 13 ಕೋಟಿಯ ಜನರಿದ್ದಾರೆ. ಸೊ ಸುಮಾರು 40 ಕೋಟಿ ಜನರು ಬಡವರು ಇದ್ದಾರೆ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈ ಸಂದರ್ಭದೊಳಗಡೆ ನಿಮ್ಮ ನಿರ್ದಿಷ್ಟವಾದ ಪ್ಲಾನ್ ಏನು ಸರ್? ಮೊದಲನೇದಾಗಿ ನಾವು ಆಳುವ ಸರ್ಕಾರ ಅಲ್ಲ, ಆದರೆ ಜನರಲ್ಲಿ ಈ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ದೀವಿ.
ಎರಡನೇದು ಅಗತ್ಯ ಇರತಕ್ಕಂಥ ಜನರಿಗೆ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹಾಗೆಯೇ ಅವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತೆರಳಲಿಕ್ಕೆ, ಈಗ ಅಕ್ಕ ಮಾಯಾವತಿಯವರು ನಾನು ಆಗಲೇ ಹೇಳಿದಾಗೆ 2 ಟ್ರೈನ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನಾವು ಕೂಡ ಸರ್ಕಾರದ ಗಮನ ಸೆಳೆದು ನೊಂದಿರ್ತಕ್ಕಂಥ ವಲಸೆ ಕಾರ್ಮಿಕರಿಗೆ ಅಥವಾ ಸೌಲಭ್ಯಗಳು ತಲುಪದೇ ಇರತಕ್ಕಂಥ ಬಡವರಿಗೆ, ಈಗ ನರೇಗಾ ಕೆಲಸ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಲಿ ಕಾರ್ಮಿಕರಿಗೆ ಕೊಡಬೇಕು. ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆ ನರೇಗಾ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿಲ್ವೋ ಅದನ್ನು ಗಮನ ಸೆಳೆದು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕೂಲಿ ಕೆಲಸ ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಬಹುಜನ್ ಸಮಾಜ್ ಪಾರ್ಟಿ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ಕಾರಣದಿಂದ, ಲಾಕ್ಡೌನ್ ಕಾರಣದಿಂದ ಅತಿ ಹೆಚ್ಚು ಜನ ಬಾಧೆಗೊಳಗಾಗಿರ್ತಕ್ಕಂಥವರು ಬಡವರು, ಎಲ್ಲ ವರ್ಗದ ಬಡವರು, ಕೂಲಿ ಕಾರ್ಮಿಕರು, ಅದರಲ್ಲೂ ವಲಸೆ ಕಾರ್ಮಿಕರು, ಸೊ ಅಸಹಾಯಕರು. ಸೊ ಇವರನ್ನೇ ಪ್ರತಿನಿಧಿಸ್ತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿ ಸರ್ಕಾರದ ಗಮನ ಸೆಳೆದು ಆ ಸಮುದಾಯಗಳಿಗೆ ಸೂಕ್ತವಾದಂಥ ನೆಲೆ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಶಕ್ತಿ ಮೀರಿ ಮಾಡ್ತೀವಿ. ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಾವೇನು ಕೆಲಸ ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ. ಸೊ ನಿಮ್ಮ ನಿರ್ದಿಷ್ಟ ಒತ್ತಾಯಗಳೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ? ವಲಸೆ ಕಾರ್ಮಿಕರಾಗಿರ್ಬೋದು, ಕೆಲಸ ಕಳ್ಕೊಂಡಂಥ ಕಾರ್ಮಿಕರಾಗಿರ್ಬೋದು, ಬಡವರ ವಿಚಾರವಾಗಿ ಮತ್ತು ಸಣ್ಣ ಪುಟ್ಟ ಉದ್ಯಮಿಗಳು, ದೊಡ್ಡ ಉದ್ಯಮಿಗಳು, ಈ ಥರದ್ದೆಲ್ಲ ಬೈಫರ್ಗೇಷನ್ ಇದೆ. ಸೊ ಇವ್ರ ಬಗ್ಗೆ ನಿರ್ದಿಷ್ಟವಾದ ಡಿಮಾಂಡ್ ಏನು ಸರ್ಕಾರಕ್ಕೆ? ಹೇಳಿ ಕೇಳಿ ಕೇಂದ್ರ ಸರ್ಕಾರ, ನಾನು ಆಗಲೇ ಹೇಳ್ದಂಗೆ, ಒಂದು ಗಿಮಿಕ್ ಸರ್ಕಾರ ಇದು. 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಆ 20 ಲಕ್ಷ ಕೋಟಿ ರೂಪಾಯಿನ ಎಲ್ಲಿಂದ ತರ್ತೀವಿ ಅನ್ನೋದನ್ನು ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಕೊರೋನಾಗೆ ಮೊದಲೇ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದಿತ್ತು. ಬಹಳ ಮುಖ್ಯವಾಗಿ ದುಡಿಯೋ ವರ್ಗ ಬದುಕಬೇಕಂದ್ರೆ ಉದ್ಯೋಗ ಸೃಷ್ಟಿಯಾಗಬೇಕು. ಕೊರೋನಾ ಬರೋದಕ್ಕೆ ಮೊದಲೇ ಅಂದರೆ 2019 ಡಿಸೆಂಬರ್ ಮತ್ತು ಜನವರಿ ನಡುವೆನೇ ಸುಮಾರು 46 ವರ್ಷಗಳ ಹಿಂದಕ್ಕೆ ಹೋಗಿತ್ತು ನಮ್ಮ ದೇಶದ ಉದ್ಯೋಗ ಸೃಷ್ಟಿಯ ಪ್ರಮಾಣ. 46 ಇಯರ್ಸ್ ಬ್ಯಾಕ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಸರ್ಕಾರ ಉದ್ಯೋಗ ಸೃಷ್ಟಿಯಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿ ರೂಪಾಯಿ ಮೌಲ್ಯ ಕುಸಿದು 75 ರೂಪಾಯಿ ಗಡಿ ದಾಟ್ಬಿಟ್ಟಿತ್ತು. ಪೆಟ್ರೋಲು, ಡೀಸೆಲ್ಲು ಎಲ್ಲದರ ಬೆಲೆಗಳು ಕೂಡ ಗಗನ ಮುಟ್ಟಿತ್ತು. ಆಗಲೇ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನ ಮುಟ್ಟಿತ್ತು. ಇಡೀ ದೇಶಾದ್ಯಂತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇತ್ತು, ಪ್ರತಿನಿತ್ಯ ವರದಿ ಆಗ್ತಾ ಇತ್ತು. ಸೊ ಎಲ್ಲ ರೂಪದಲ್ಲೂ ನರೇಂದ್ರ ಮೋದಿ ಸರ್ಕಾರ ವೈಫಲ್ಯವನ್ನು ಎದುರಿಸ್ತಾ ಇತ್ತು. GDP ಸರ್ಕಾರನೇ ಹೇಳ್ಕೊಂಡಂಗೆ 2.5%, 2.5% ಅಂತ ಹೇಳ್ತಾ ಇತ್ತು. ಆದರೆ ಅದೇ BJPಯ MP ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ರು ಅದು 2.5 ಅಲ್ಲ, 3.5 ಅಲ್ಲ, 1.5 ಬಂದಿದೆ ಅಂತೇಳಿ. ಸೊ ಅಂದರೆ ಸರ್ಕಾರ ನಡೆಸೋದ್ರಲ್ಲಿ ವಿಫಲರಾಗಿದ್ದರಿಂದ ದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ ಕಡಿಮೆ ಆಗಿತ್ತು, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿತ್ತು, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಜಾಸ್ತಿ ಆಗಿತ್ತು, ಮತ್ತು ಬಹಳ ಮುಖ್ಯವಾಗಿ GDP ಕುಸಿತ ಆಗಿತ್ತು. ಇಡೀ ದೇಶ ಒಂದು ರೀತಿಯ ಆರ್ಥಿಕ ಹಿಂಜರಿತ ಕಡೆ ಮುಖ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಕೊರೋನಾ ಬಂದು ಮತ್ತಷ್ಟು ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಹಾಳುಗೆಡವಿದೆ. ಸೊ ಈಗ 20 ಲಕ್ಷ ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಸೊ ಈಗಾಗಲೇ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲ್ ಮಾಡಿದ್ದಾರೆ. ಅದು ಸೀರಿಯಸ್ ಆಗಿ ಪರಿಗಣಿಸಬೇಕಾದಂಥ ಕೆಲವು ಅಂಶಗಳಿದೆ. ನಿಮ್ಮ ಹತ್ರ 20 ಲಕ್ಷ ಕೋಟಿ ಹಣ ಇದ್ದರೆ PM ಕೇರ್ಸ್ನ ಪ್ರಾರಂಭ ಮಾಡಿ ದುಡ್ಡು ಕೊಡಿ ಅಂತೇಳಿ ಜನರನ್ನ ಯಾಕೆ ಬೇಡ್ಕೊಳ್ತಾ ಇದ್ರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಏನೋ ಒಂದು ಸತ್ಯ ಇದೆ, ಅದು ನಾವು ಗ್ರಹಿಸಬೇಕು. ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದ್ದರೆ, ಕೇರಳ ಸರ್ಕಾರ 20,000 ಕೋಟಿ ರೂಪಾಯಿಗಳ ಇದನ್ನು ಘೋಷಣೆ ಮಾಡಿದಾಗ ಕೊರೋನಾ ತಡೆಗಟ್ಟಲಿಕ್ಕೆ ಕೇರಳ ಸರ್ಕಾರ 20,000 ಕೋಟಿ ಘೋಷಣೆ ಮಾಡಿದ್ರೆ, ಕೇಂದ್ರ ಸರ್ಕಾರ ಕೇವಲ 15,000 ಕೋಟಿಯನ್ನು ಘೋಷಣೆ ಮಾಡ್ತಾ ಇತ್ತು. ಇದೆಲ್ಲದಕ್ಕಿಂತ ಭಾಳ ದೊಡ್ಡ ವೈಫಲ್ಯ ಏನಂತ ಹೇಳಿದ್ರೆ, ಲಾಕ್ಡೌನನ್ನು ಘೋಷಣೆ ಮಾಡ್ತು ಅವೈಜ್ಞಾನಿಕವಾಗಿ ಕೋಟಿ ಜನ ಬೀದಿಲಿ ನಿಂತಿದ್ರು. ನಾನು ಹೇಳ್ತಿರೋದು ನಿರ್ದಿಷ್ಟವಾಗಿ ಸರ್ಕಾರಕ್ಕೆ ಯಾವ ಥರದ ಡಿಮಾಂಡ್ ಫ್ರೇಮ್ ಮಾಡಿ ಹೇಳ್ತೀರಿ ಸರ್? ಸೊ ನೋಡಿ, ಭಾರತ ಒಂದು ಕೃಷಿ ಪ್ರಧಾನವಾದಂಥ ದೇಶ. ನಿಜವಾಗಿಯೂ ಈ ಸರ್ಕಾರಕ್ಕೆ ಈ ದೇಶದ ರೈತರ ಬಗ್ಗೆ ಕಾಳಜಿ ಇದ್ದರೆ 20 ಲಕ್ಷ ಕೋಟಿ ಅಂಥೇಳಿ ಮೂಗಿಗೆ ತುಪ್ಪ ಸಾವರಿದಾರಲ್ಲ, ಆ 20 ಲಕ್ಷ ಕೋಟಿನಲ್ಲಿ
ಸುಮಾರು 1-2.5 ಲಕ್ಷ ಕೋಟಿಯಷ್ಟು, ಅದಕ್ಕಿಂತ ಕಡಿಮೆ ರೈತರ ಸಾಲ ಇದೆ. ಎಲ್ಲ ರೀತಿಯ ಸಾಲಗಳು, ಅದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಿ. ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡಲಿ. ಎರಡನೇದು, ಬಹಳ ಮುಖ್ಯವಾಗಿ ರೈತರಿಗೆ ಸಾಲ ಮನ್ನಾ ಭಾಳ ಮುಖ್ಯ ಅಂತ ನಾವು ಅಂದ್ಕೊಂಡ್ರು ಅವ್ರಿಗೆ ಸಾಲ ಮನ್ನಾ ಮುಖ್ಯ ಅಲ್ಲ. ಅವ್ರು ಬೇಕಿದ್ರೆ ಸರ್ಕಾರಕ್ಕೆ ಸಾಲನ ವಾಪಸ್ ಕೊಡ್ತಾರೆ. ಆದರೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಸೂಕ್ತವಾದಂಥ ಬಿತ್ತನೆ ಬೀಜಗಳು ಬೇಕು, ಗೊಬ್ಬರ ಬೇಕು, ನೀರಾವರಿ ನೀರನ್ನು ಒದಗಿಸ್ಬೇಕು, ವಿದ್ಯುತ್ತನ್ನು ಒದಗಿಸ್ಬೇಕು, ಮತ್ತು ಅವರು ಶ್ರಮಪಟ್ಟು ಏನು ಬೆಳೆಯನ್ನು ಬೆಳೀತಾರೋ ಆ ಬೆಳೆಯನ್ನು ಸರ್ಕಾರ ಸೂಕ್ತ ಬೆಂಬಲ ಬೆಲೆ ಕೊಟ್ಟು ಕೊಂಡುಕೊಂಡು ಅವ್ರಿಗೆ ಸೂಕ್ತವಾದಂಥ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಈ ದೇಶದ ರೈತ ಈ ದೇಶದ ಸರ್ಕಾರವನ್ನು ಸಾಕ್ತಾರೆ. ಇದು ಒಂದು. ಓಕೆ, ರೈತರನ್ನು ಗಮನಿಸಬೇಕು, ಅವರಿಗೆ ಒತ್ತು ಕೊಡಬೇಕು, ಅವರ ಸಾಲ ಮನ್ನಾವನ್ನು ಮಾಡಬೇಕು, ಅವರ ಎಂಟೈರ್ ಅವರ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯಾಗಿ ನಿಂತು ಅವ್ರನ್ನ ರಕ್ಷಣೆ ಮಾಡಬೇಕನ್ನೋದು ಒಂದು. ನೆಕ್ಸ್ಟ್ ಬಹಳ ಅಲ್ಲಿ ರೈತರು ಅಂತಂದರೆ ಇಡೀ ದೇಶ ಕೃಷಿ ಅವಲಂಬನೆ ಆಗಿರೋದ್ರಿಂದ ಇಲ್ಲಿ ಕೃಷಿ ಉತ್ಪನ್ನಗಳನ್ನು ಆಧಾರಿತವಾಗಿರುವಂಥ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕು. ಕೃಷಿ ಉತ್ಪನ್ನಗಳು ಅಲ್ಲಲ್ಲ, ಕೃಷಿ ಉತ್ಪನ್ನಗಳ ಆಧಾರಿತ ಕೈಗಾರಿಕೆ. ಕೃಷಿ ಏನು ಬೆಳೆ ಬೆಳೀತಾರೋ ಆ ಬೆಳೆಗೆ ಈಗ ಆ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೋದು. ಉದಾಹರಣೆಗೆ ಬಿಸ್ಕೆಟ್ ಕಂಪ್ನಿಗಳಿದೆ. ಆ ಬಿಸ್ಕೆಟ್ ಕಂಪ್ನಿಗಳನ್ನು ಎಲ್ಲೋ ಒಂದು ಹೈಟೆಕ್ ಜಾಗದಲ್ಲಿ ಸ್ಥಾಪನೆ ಮಾಡೋದಕ್ಕಿಂತ ಗ್ರಾಮೀಣ ಭಾಗಗಳಲ್ಲಿ ಸ್ಥಾಪನೆ ಮಾಡೋಂಥದ್ದು. ಓಕೆ, ಮತ್ತು ರೈತರು ಬೆಳೆದಂಥ ಬೆಳೆಗಳನ್ನು ಕೆಡದೇನೆ ಇರಲಿಕ್ಕೆ ಸ್ಟೋರೇಜ್ಗಳನ್ನ, ಕೋಲ್ಡ್ ಸ್ಟೋರೇಜ್ಗಳನ್ನ ಸರ್ಕಾರ ಸ್ಥಾಪನೆ ಮಾಡಬೇಕು. 78,000 ಕೋಟಿ ರೂಪಾಯಿಗಳ ರೈತರು ಸಾಲನೇ ಮನ್ನಾ ಮಾಡಲ್ಲ. ಆದರೆ ಒಂದು ವರ್ಷಕ್ಕೆ ಅಷ್ಟೊಂದು ಬೆಳೆ ಹಾಳಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಆಹಾರ ಧಾನ್ಯಗಳು ಹಾಳಾಗುತ್ತೆ ಅಂತಂದರೆ ಈ ಸರ್ಕಾರಕ್ಕೆ ಖಂಡಿತವಾಗ್ಲೂ ಪ್ರಜ್ಞೆ ಬೇಕಾದು ಅಂತ. ಸೊ ಇದು ರೈತರದು. ಎರಡನೇದು, ಭಾರತ ಒಂದು ಯುವಕರಿಂದ ಕೂಡಿರ್ತಕ್ಕಂಥ ದೇಶ ಇದು. ಸೊ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಲಿಕ್ಕೆ ಇವರು ಖಾಸಗಿ ವಲಯದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿದರೆ ಆ ಕಾರ್ಖಾನೆಗಳು ಕಾರ್ಮಿಕರನ್ನು ಶೋಷಣೆ ಮಾಡ್ತಾರೆ. ಸೊ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಸರ್ಕಾರ ಖುದ್ದಾಗಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕು, ಸರ್ಕಾರವೇ ನಡೆಸಬೇಕು. HAL ಇದೆ, BHEL ಇದೆ, ಈ ರೀತಿ ಅನೇಕ ಈಗ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಕ್ಕರೆ ಕಾರ್ಖಾನೆಗಳನ್ನ ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರು, ಕಾಗದ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು, ಭದ್ರಾವತಿನಲ್ಲಿ ಉಕ್ಕು ಕಬ್ಬಿಣದ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು, ನಂಜನಗೂಡಿನಲ್ಲಿ ಕಾಗದದ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ಹೀಗೆ ಅನೇಕ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಮತ್ತು ಲಾಭಯುತವಾಗಿ ನಡೆಸಿರ್ತಕ್ಕಂಥ ಉದಾಹರಣೆ ಇದೆ ಈ ದೇಶದಲ್ಲಿ. ಸೊ ಆದರೆ ಸರ್ಕಾರಕ್ಕೆ ಏನು ಖಾಸಗಿಯವರ ಲಾಭಿಗೆ ಮಣಿದು ಅವನ್ನೆಲ್ಲ ಖಾಸಗೀಕರಣ ಮಾಡಿ ಆ ಭೂಮಿಯಲ್ಲೆಲ್ಲ ಬೇರೆಯವರು ಕೊಟ್ಟಿದ್ದಾರೆ, ಅಂದರೆ ಖಾಸಗಿಯವರ ಹಸ್ತಾಂತರ ಮಾಡಿದ್ದಾರೆ. ಸೊ ನಾವು ಆಗ್ರಹ ಮಾಡೋದೇನಂತಂದರೆ, ಸರ್ಕಾರಿ ವಲಯದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲೂ ಗಣಿಗಾರಿಕೆ ಭಾಳ ಮುಖ್ಯವಾಗಿ. ನಮ್ಮ ಪಕ್ಷದ ಸಂಸ್ಥಾಪಕರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಹೇಳ್ತಾಯಿದ್ರು, ನಾನು ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೆ 10 ಕೋಟಿ ಜನಕ್ಕೆ ಗಣಿಗಾರಿಕೆ ಒಂದರಲ್ಲೇ ಕೆಲಸ ಕೊಡ್ತೀನಿ ಅಂತೇಳಿ. ಆದರೆ ನಮ್ಮ ದೇಶದ ದುರಂತ ಏನಂತಂದರೆ, ಆಳುವ ಎಲ್ಲ ಸರ್ಕಾರಗಳು ಗಣಿಗಾರಿಕೆಯನ್ನು ಖಾಸಗೀಕರಣ ಮಾಡಿ ಆ ಎಲ್ಲ ಲಾಭ ಕೆಲವು ಶ್ರೀಮಂತರಿಗೆ ತಲುಪಿ ಕೋಟಿ ಜನ ಏನು ಅವರ ಕಪಿಮುಷ್ಟಿನಲ್ಲಿ ಬದುಕ್ತಕ್ಕಂಥ ಒಂದು ಗಣಿಗಾರಿಕೆ ನೀತಿಯನ್ನು ಅನುಸರಿಸ್ತಾ ಇದೆ. ಸೊ ನಾವು ಆಗ್ರಹ ಮಾಡ್ತೀವಿ, ಗಣಿಗಾರಿಕೆ ಖಾಸಗೀಕರಣ ಆಗಬಾರ್ದಂತ. ಸೊ ಇದು ಯುವಕರಿಗೆ ಉದ್ಯೋಗ ಕೊಡೋಕ್ಕೆ. ಇನ್ನು ನಾನು ವ್ಯಕ್ತಿಗತವಾಗಿ ಬಹುಜನ್ ಸಮಾಜ್ ಪಾರ್ಟಿ ಮುಖಾಂತರ ಏನು ಒತ್ತಾಯ ಮಾಡೋದು ಅಂತ ಹೇಳಿದ್ರೆ, ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು, ಈಗ ಕರ್ನಾಟಕವನ್ನು ಉದಾಹರಣೆ ಕೊಟ್ಟರೆ ಒಟ್ಟು ಉದ್ಯೋಗಗಳು ಕರ್ನಾಟಕದಲ್ಲಿ 7 ಲಕ್ಷ ಚಿಲ್ಲರೆ ಇದೆ. ಆದರೆ ಹಾಲಿ ಕೆಲಸ ಮಾಡ್ತಾ ಇರೋರ ಸಂಖ್ಯೆ ಕೇವಲ 5.5 ಲಕ್ಷ. ಮನಸ್ಸು ಮಾಡಿದ್ರೆ ಕರ್ನಾಟಕ ಸರ್ಕಾರ 2 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ಬೋದು ಇರೋ ಪೋಸ್ಟ್ಗಳಲ್ಲಿ. ಹಾಗೆ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡೋದ್ರ ಮುಖಾಂತರ ಯುವಕರಿಗೆ, ಯುವ ಜನತೆಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ಬೋದು. ಸೊ ಇದು ಒಂದು ಪಾರ್ಟು. ಎರಡನೇದು, ಸ್ವತಃ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಉದ್ಯೋಗಗಳನ್ನು ಕೊಡಬಹುದಾದಂಥದ್ದಿದೆ. ಸೊ ಇದಲ್ಲದೇ ಈಗೇನು ಸಣ್ಣ ಪುಟ್ಟ ಕೈಗಾರಿಕೆಗಳಿದೆ, ಈ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ
ಮಾನ್ಯತೆ ಕೊಡ್ತಾ ಇಲ್ಲ ಸರ್ಕಾರ. ಅಂಬಾನಿ ಅದಾನಿಗೆ ಕೊಡ್ತಕ್ಕಂಥ ಮಾನ್ಯತೆಯನ್ನು ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಕೊಡ್ತಾ ಇಲ್ಲ. ಸೊ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಅನೇಕ ಆರ್ಥಿಕವಾದಂಥ ಅಡೆತಡೆಗಳಿದೆ. ಬ್ಯಾಂಕ್ಗಳಲ್ಲಿ ಸೂಕ್ತವಾದಂಥ ಲೋನ್ ಸಿಗ್ತಾ ಇರಲಿಲ್ಲ. ಈಗೇನೋ ಘೋಷಣೆ ಮಾಡಿದ್ದಾರೆ, 3 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಸಣ್ಣ ಪುಟ್ಟ ಕೈಗಾರಿಕೆಗಳು MSMEಗಳಿಗೆ ನಾವು ಥ್ರೂ ಬ್ಯಾಂಕ್ ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಬಹುಶಃ ಈ ಥರದ ಘೋಷಣೆಗಳು ಬಜೆಟ್ನಲ್ಲೂ ಮಾಡಿದರು, ಹಿಂದಿನ ಬಜೆಟಲ್ಲೂ ಮಾಡಿದರು. ಆದರೆ ಏನು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಅಡೆತಡೆಗಳನ್ನು ಬ್ಯಾಂಕ್ಗಳಲ್ಲಿ ಎದುರಿಸಬೇಕಾಗಿದೆಯೋ ಅಷ್ಟು ಅಡೆತಡೆಗಳು ಕೋಟಿ ಸಾವಿರಾರು ಕೋಟಿ ಸಾಲ ತಗೊಳ್ತಕ್ಕಂಥ ಮಲ್ಯನಿಗಾಗಲಿ ಅಂಬಾನಿಗಾಗಲಿ ಅದಾನಿಗಾಗಲಿ ಇಲ್ಲ ಈ ದೇಶದಲ್ಲಿ. ಸೊ ಮಲ್ಯ ಅಂಬಾನಿ ಅದಾನಿಗೆ ಸಿಗೋಷ್ಟು ಸಾಲದ ವ್ಯವಸ್ಥೆ ಅಷ್ಟೇ ಸಲೀಸಾಗಿ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೂ ಸಿಗಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ. ಪ್ರಿಯ ವೀಕ್ಷಕರೇ, ಹಸುವಿನ ವಿರುದ್ಧ ಸೈನಿಕರು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ.